ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಏನು ವಿಷಯ ಅಂತ ಹೇಳಿದ್ರೆ, ಕೆಲವು ಕಾಮೆಂಟ್ಸ್ಗಳು ನಾನು ನೋಡ್ತಾ ಇರ್ತೀನಿ. ಇಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಅದಕ್ಕೆ ಉತ್ತರ ಕೊಟ್ಟಿರ್ತೀನಿ. ಕೆಲವೊಂದು ಕಾಮೆಂಟ್ಸ್ಗಳು ಹಾಗೆ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಆ ಕಾಮೆಂಟ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ಹಾಗೆ ಇರುತ್ತೆ. ಅದರಲ್ಲಿ ಇವತ್ತು ಒಂದು 4-5 ಪ್ರಶ್ನೆಗಳಿಗೆ, ಪ್ರಶ್ನೆ ಅನ್ನೋದಕ್ಕಿಂತ ಅವರ ಅನುಮಾನಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇಷ್ಟು ಕೂಡ ನನ್ನ ವೈಯಕ್ತಿಕವಾಗಿರುತ್ತೆ ಈ ಪ್ರಶ್ನೆಗೆ ಕೊಡುವಂಥ ಉತ್ತರ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಾನೇ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಕ್ವಶನ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್. ಇದು ಆಕ್ಚುಲಿ ತುಂಬಾ ಜನಕ್ಕೆ ಈ ನೋಡ್ತಿರೋಂಥವ್ರು ಕೂಡ ಈ ಕ್ವಶನ್ ಸಾಮಾನ್ಯವಾಗಿ ಕಾಡುತ್ತೆ. ಶೇಕು ಯೂಸ್ ಮಾಡೋದು ಪ್ರತಿಯೊಬ್ಬರಿಗೂ ಈ ಡೌಟ್ಸ್ ಇರುತ್ತೆ. ನನಗಂತೂ ಯಾವತ್ತೂ ಇಲ್ಲ, ಬಟ್ ನನ್ನ ಸ್ಟೂಡೆಂಟ್ಸ್ ತುಂಬಾ ಜನಕ್ಕೆ ಇದೆ, ಈಗಲೂ ಇದೆ, ಮುಂದೇನು ಬರುತ್ತೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಕ್ಲಬ್ಬಲ್ಲಿ ಎಲ್ರಿಗೂ ರಿಸಲ್ಟ್ಸ್ ಬರ್ತಿದೆ, ನನಗೆ ಮಾತ್ರ ಬರ್ತಾ ಇಲ್ಲ ಅಂದ್ರೆ ಅವ್ರು ಅಂದ್ಕೊಳ್ಳೋ ರೇಂಜಿಗೆ ಬರ್ತಾ ಇರೋದಿಲ್ಲ. ಇದಕ್ಕೆ ಏನ್ ಕಾರಣ ಅಂತ ಒಬ್ರು ಕಮೆಂಟ್ ಹಾಕಿ ತುಂಬಾ ದಿವಸ ಆಯ್ತು. ಅದಕ್ಕೆ ಅವ್ರಿಗೆ ಆಲ್ರೆಡಿ ರಿಪ್ಲೈ ಕೊಟ್ಟಿದ್ದೀನಿ. ಬಟ್ ಆ ಕ್ವಶನ್ಗೆ ಆನ್ಸರ್ ಇಲ್ಲೇ ಹೇಳಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಕ್ವಶನ್ ನಾನು ಪಿಕ್ ಮಾಡಿದ್ದೀನಿ. ಸೊ ಅದಕ್ಕೆ ಸಪ್ರೇಟ್ ನೋಟ್ ಮಾಡಿಕೊಂಡಿದ್ದೀನಿ, ಮರ್ತೋಗ್ಬಿಡ್ತೀನಿ ಅಂತ ಹೇಳಿ. ಸೊ ನಿಮ್ಮ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ತುಂಬಾ ಜನಕ್ಕೆ ರಿಸಲ್ಟ್ಸ್ ಬರ್ತಾ ಇರುತ್ತೆ. ನೀವು ಫಸ್ಟ್ ಡೇ ಬಂದಿರುತ್ತೆ, ಮತ್ತೆ ನೀವು ಶೇಕ್ ಶುರು ಮಾಡ್ತಾ ಅವ್ರು ಶುರು ಮಾಡ್ತಿರ್ತಾರೆ ನಿಮ್ಮ ಜೊತೆನೆ, ಅವರು ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇರ್ತಾರೆ. ಬಟ್ ಸಮ್ಟೈಮ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟ್ಸ್ಗಳು ಬರ್ತಾ ಇರೋದಿಲ್ಲ. ಸೊ ಕಾರಣ ಸಿಂಪಲ್ ಆಗಿ ನೀವು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಕ್ಲಾಸಲ್ಲಿ 25 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಅದು ಗಂಡು ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಟೀಚರ್ ಎಲ್ರಿಗೂ ಒಂದೇ ಪಾಠನೇ ಹೇಳ್ಕೊಡೋದು, ಎಲ್ಲರೂ ಹತ್ರನೂ ಒಂದೇ ಪುಸ್ತಕನೇ ಇರುತ್ತೆ, ಎಲ್ರಿಗೂ ಸೇಮ್ ಎಜುಕೇಶನ್. ಬಟ್ ಎಲ್ರಿಗೂ ಒಂದೇ ಮಾರ್ಕ್ಸ್ ಬರುತ್ತಾ ಪರೀಕ್ಷೆಗಳಲ್ಲಿ ಪಾಸ್ ಆದ್ಮೇಲೆ ಅಥವಾ ಫೇಲ್ ಆದಾಗ? ಇಲ್ಲ. ಒಬ್ರು 90 ತೆಗಿತಾರೆ, ಒಬ್ರು 50 ತೆಗಿತಾರೆ, ಒಬ್ರು 70 ತೆಗಿತಾರೆ. ಬಟ್ ಅವ್ರದ್ದೊಂದು ಯುನೀಕ್ನೆಸ್ ಇರ್ತದೆ. ಈಗ ಎಕ್ಸಾಂಪಲ್ ನಾನೇನು ಓದಿನಲ್ಲೇ ಅಷ್ಟೊಂದೇನು ಇರಲಿಲ್ಲ ಸರಿನಾ, ಬಟ್ ಒಂದು ಲೆವೆಲ್ ಓದ್ತೀನಿ ಅಷ್ಟೇ, ಬಟ್ ಅಷ್ಟೇನಿಲ್ಲ ಸರಿನಾ. ಈಗ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್, ಫಸ್ಟ್ ಕ್ಲಾಸ್ ಅಲ್ಲ, ಥರ್ಡ್ ಕ್ಲಾಸ್ ಅಲ್ಲ, ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್. ಬಟ್ ನನಗೆ ಬೇರೆ ರೀತಿ ಅಂದ್ರೆ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಇನ್ನು ಬೇರೆ ಓದೋಂಥ ವ್ಯಕ್ತಿಗೆ ಅವ್ರು ಅದ್ರಲ್ಲಿ ಕಮ್ಮಿ ಇರ್ತಾರೆ. ಹಂಗೆ ಸೊ ನಿಮ್ಗೆ ವೆಯ್ಟ್ಲೆಸ್ ಸ್ಲೋ ಇರಬಹುದು, ಬಟ್ ನಿಮ್ಗೇನೋ ಹೆಲ್ತ್ ಅಲ್ಲಿ ಏನೋ ಬೆಟರ್ಮೆಂಟ್ಸ್ ಆಗ್ತಾ ಇರುತ್ತೆ. ಅದನ್ನ ನೀವು ಅಬ್ಸರ್ವ್ ಮಾಡಿ. ಕೆಲವಿಗೆ ಫ್ಯಾಟ್ ಲಾಸ್ ಆಗ್ತಾ ಇರುತ್ತೆ, ಕೆಲವಿಗೆ ಮಸಲ್ ಗೇನ್ ಆಗ್ತಾ ಇರುತ್ತೆ, ಕೆಲವಿಗೆ ಡೈಜೆಸ್ಟಿವ್ ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಕೆಲವಿಗೆ ಸ್ಕಿನ್ ಕ್ವಾಲಿಟಿ, ಹೇರ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಕೆಲವಿಗೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಕೆಲವಿಗೆ ಬೋನ್ ಹೆಲ್ತ್ ಇಂಪ್ರೂವ್. ನಮ್ಮ ಕಣ್ಣು ಕಾಣಿಸಲ್ಲ. ನಮ್ಮ ಕಣ್ಣು ಕಾಣಿಸೇನು? ವೆಯ್ಟ್ 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 ವೆಯ್ಟ್. ಸೊ ವೆಯ್ಟ್ ಒಂದು ನೋಡೋದಲ್ಲ, ಸೊ ಓವರ್ ಆಲ್ ನಾವು ನೋಡ್ಬೇಕಾಗುತ್ತೆ ಸರಿನಾ. ಸೊ ಸೇಮ್ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ಸೇಮ್ ನ್ಯೂಟ್ರಿಷನ್ ಹ್ಯಾಬಿಟ್ಸ್ ಇದೆ, ಸೇಮ್ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿ ಕೂಡ ನಿಮ್ಗೆಲ್ಲೋ ಮಿಸ್ ಹೊಡಿತಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಇದೇ ಇರುತ್ತೆ. ಶೇಕ್ ಹೋದ್ಮೇಲೆ ಅದೇನೋ ಒಂದು ಕೆಲಸ ಮಾಡ್ತಾ ಇರುತ್ತೆ. ಬಿಕಾಸ್ ಅಷ್ಟು ನ್ಯೂಟ್ರಿಯೆಂಟ್ಸ್ ಅವ್ನಿಗೆ ಹೋದ್ರೆ ಅವ್ನಿಗೆ ಬೇರೆ ಏನೂ ಸಮಸ್ಯೆ ಇಲ್ಲ, ಬರೀ ವೆಯ್ಟ್ ಒಂದೇ ಮ್ಯಾಟರ್ ಆಗಿರುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾತ್ರ ರಿಡ್ಯೂಸ್ ಆಗ್ತಾ ಇರುತ್ತೆ, ಅಥವಾ ಬೇರೆ ಏನು ಪರ್ಪಸ್ಗೆ ಏನೋ ಬಂದಿರ್ತಾರೆ ಅದು ಮಾತ್ರ ಆಗ್ತಾ ಇರುತ್ತೆ. ಸೊ ನಿಮ್ಗೆ ನೀವು ವೆಯ್ಟ್ ಬಂದಿರಬಹುದು, ಬಟ್ ರೂಟ್ ಕಾಸ್ ಬೇರೆ ಏನೋ ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಹಾರ್ಮೋನ್ಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇರಬಹುದು, ಅಥವಾ ಏನು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಬೇಕು ಅದೇ ಡಿಫಿಷಿಯನ್ಸಿ ಇರಬಹುದು. ಸೊ ಹಿಂಗೇನೋ ಒಂದು ರೀಸನ್ಸ್ಗಳು ಇರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣಿಸ್ತಾ ಇಲ್ಲದ ರೀಸನ್ಸ್ಗಳ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ ಶೇಕ್. ಸೊ ನಾವು ಕುಡಿಯುವಂತ ಒಂದು ದೊಡ್ಡ ಶೇಕ್ ಕೂಡ ವೇಸ್ಟ್ ಆಗಲ್ಲ, ಅದ್ರದ್ದೇನೋ ಒಂದು ರಿಸಲ್ಟ್ಸ್ ಬರ್ತಾ ಇರುತ್ತೆ. ಹೋಪ್ಫುಲಿ ಈ ಕ್ವಶನ್ಗೆ ಇಷ್ಟೇ ಸಾಕು ಅಂತ ಅನ್ಸುತ್ತೆ ಆನ್ಸರ್. ಸೊ ಇದು ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ಈ ತರ ಮೆಸೇಜ್ನ ತಲೆಯಲ್ಲಿ ಇಟ್ಕೊಂಡಿರೋರಿಗೆ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕು, ಏನಿಲ್ಲ. ನೀವು ದೇವರು ಸಡನ್ ಆಗಿ ನಮಗೆ ಸಿಗೋದಿಲ್ಲ. ನೀವು ಸಿನಿಮಾದಲ್ಲಿ ಸೀರಿಯಲ್ಗಳು ನೋಡಿರ್ತೀರ, ನಾವು ವರ್ಷಾಂಗಳೆ ತಪಸ್ಸು ಮಾಡಬೇಕು. ಊಟ ನೀರು ಎಲ್ಲ ಬಿಟ್ಟು, ಬಿಸಿಲು ಮಳೆ ಗಾಳಿ ಮುಳ್ಳು ಬೆಟ್ಟ ಗುಡ್ಡಗಳು ಹಾವು ಚೇಳು ರಾಕ್ಷಸರು ಎಲ್ಲ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಅದನ್ನೆಲ್ಲ ಎದುರಿಸಿ ನಿಂತ್ಕೊಂಡ್ರೆ ಮಾತ್ರನೇ ನಮಗೆ ವರ ಸಿಗೋದು. ಆ ದೇವರು ಪ್ರತ್ಯಕ್ಷ ಆಗಿ ನಮ್ಗೆ ವರ ಸಿಗೋದು ಅಲ್ವಾ. ಇದು ಹಂಗೇನೆ. ನಾವು ಪ್ರೋಗ್ರಾಮ್ನ ಶುರು ಮಾಡಿದಾಗ ನಮ್ಗೆ ಎಷ್ಟೋ ಅಡಚಣೆಗಳು ಬರ್ತಾ ಇರ್ತದೆ ನೋಡಿ. ಈಗೆಲ್ಲ ಹಬ್ಬ ಸೀಸನ್, ಎಲ್ಲ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರುತ್ತೆ, ನೆಂಟ್ರಿಸ್ಟರು ಬರ್ತಾರೆ. ನಾವು ಡಯಟ್ ನಲ್ಲಿ ಇರ್ಬೇಕಾದ್ರೆ ನಮ್ಮ ಮನೆಗೆ ಒಳ್ಳೆ ಸ್ವೀಟ್ಸ್ಗಳು ಬರುತ್ತೆ, ಅಥವಾ ನಾವು ಇಷ್ಟಪಟ್ಟು ತಿನ್ನುವಂತಹ ಐಟಮ್ಸ್ಗಳು ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಸಮ್ಟೈಮ್ಸ್ ನಾವು ಕಾಸು ಕೊಟ್ಟು ತಗೊಂಡ್ರೆ ಸ್ವಲ್ಪ ಫ್ರೀಯಾಗಿ ಸಿಗುತ್ತೆ. ಅಡಚಣೆಗಳು 108 ಬರ್ತಾ ಇರ್ತದೆ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಅಡಚಣೆಗಳು ಬರ್ತಾ ಇದೆ ಅಂದ್ರೆ ನೀವು ಸಮೀಪದಲ್ಲಿದ್ದ ರಿಸಲ್ಟ್ಸ್ಗೆ ಹತ್ರ ಒಂದು ಚೂರು ಎಫರ್ಟ್ ಹಾಕ್ಬೇಕು, ಒಂದೇ ಒಂಚೂರು. ಆ ರಾಕ್ಷಸರು ಬರೋಷ್ಟು ನೀವು ಎದ್ದು ಬಿಟ್ರೆ ಹೊರಟೋಯ್ತು. ದೇವ್ರು ಇನ್ನೇನು ಆಗ್ತಾನೆ, ಮೇಲಿಂದ ಕೆಳಗೆ ಬರ್ತಾ ಇರ್ತಾನೆ. ಓ ಪಾಪ ರಾಕ್ಷಸನೆಲ್ಲ ಎದುರಿಸಿದಾನೆ, ಇವ್ನು ಹೆಂಗಾನ ಮಾಡೋ ವರ ಕೊಡ್ಬೇಕಂತೇಳಿ ಇನ್ನೇನು ಬರ್ತದೆ,
ನೀವು ರಾಕ್ಷಸರುಗಳು ಎದುರ್ಕೊಂಡ್ಬಿಟ್ರೆ ದೇವರ ಅದೇ ಆಪೋಸಿಟ್ ಹೋಗ್ತದೆ. ಹಂಗೆ ನೀವೇನೋ ಒಂದು ಮಾಡ್ತಿರ್ಬೇಕಾದ್ರೆ ಒಂದು ಚೂರು ಕ್ರೇವಿಂಗ್ಸ್ ಅಲ್ಲಿಂದ ಬಿದ್ದೋಗ್ಬಿಟ್ರಿ ಅನ್ಕೊಳ್ಳಿ, ಅಥವಾ ಯಾರೋ ಒಬ್ರು ಕೊಟ್ಟಿದ್ದು ಚಾಕ್ಲೇಟ್ಸ್ಗೆ ಬಿದ್ದೋದ್ರಿ, ಅಥವಾ ಯಾರೋ ಮನೆ ಫಂಕ್ಷನ್ ಇತ್ತು ಬಿದ್ದೋದ್ರಿ, ಇಲ್ಲ ಯಾವ್ದೋ ಒಂದು ಬೀಗ್ರು ಟಿಕ್ಕಿ ಬಿದ್ದೋದ್ರಿ, ಹೋಯ್ತು. ಅದನ್ನ ಮತ್ತೆ ದೊಡ್ಡ ಅಪರಾಧ ಅಲ್ಲ. ನೆಕ್ಸ್ಟ್ ಫ್ಯೂ ಡೇಸ್ ನೀವು ರೆಡಿ ಮಾಡ್ಕೋಬಹುದು. ಸೊ ವೆಯ್ಟ್ ಲಾಸ್ ಜರ್ನಿ ಅಥವಾ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಒಂದಿಸದಲ್ಲ. ಸೊ ಚೀಟಿಂಗ್ ಡೇ ಮಾಡಬಹುದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಬಹಳ ಫಾಸ್ಟ್ ಆಗಿ ನೀವು ರಿಕವರಿ ಆಗಬೇಕು. ಒನ್ ಡೇ ಚೀಟ್ ಮಾಡಿ ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಮಾಡಬೇಕು. ಸೊ ಡಿಟಾಕ್ಸ್ ಡೇ ಇವೆಲ್ಲ ಇರುತ್ತೆ, ಇದನ್ನೆಲ್ಲ ಉಪಯೋಗಿಸ್ಕೊಟ್ರೆ ಆಕ್ಚುಲಿ ಒಳ್ಳೆ ರಿಸಲ್ಟ್ಸ್ನ ಬೇಗ ಅಚೀವ್ ಮಾಡ್ಬೋದು. ಆ್ಯಂಡ್ ಎರಡನೇದು ಇದು ಅಷ್ಟೇ, ಎಲ್ಲಿವರೆಗೂ ಇದು ಅಷ್ಟೇ, ಇದು ಸೇಮ್ ತುಂಬಾ ಒಂದು ಕ್ವಶನ್ಸ್. ಎಲ್ಲಿವರೆಗೂ ತಗೋಬೇಕಪ್ಪ? ಓಕೆ, ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ, ಎಲ್ಲನೂ ಓಕೆ, ಎಲ್ಲಿವರೆಗೂ ತಗೋಬೇಕು? ಇದು ತುಂಬಾ ಜನ ಕ್ವಶನ್. ಸೊ ಈ ಪ್ರಶ್ನೆಗೆ ಉತ್ತರ ಹೇಳಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಯಾಕೆ ತಗೋಬೇಕಂತ ಎಲ್ಲರೂ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ. ನಾವು ತಿನ್ನುವಂಥ ಫುಡ್ನಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಇವಾಗ ಡಿಫಿಷಿಯನ್ಸಿ ಇದೆ ಅಟ್ ಪ್ರೆಸೆಂಟ್ ಸಿಚುವೇಶನ್ಸ್ ಅಲ್ಲಿ. ನಾವೇನು ಒಳ್ಳೆ 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 ಐಟಮ್ ಅಂತೇಳಿ ಹುಡುಕಿ ತರಕಾರಿಗಳು, ಹಣ್ಣುಗಳು, ಹಂಪ್ಲುಗಳು, ಡ್ರೈ ನಟ್ಸು, ಡ್ರೈ ಸೀಡ್ಸ್ ಏನೇನೋ ತಿಂತಾ ಇದೀವೋ, ಇದು ಎಲ್ಲದರಲ್ಲೂ ಕೂಡ ನಾವು ಅಂದ್ಕೊಂಡಂಗೆ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಇಲ್ಲ. ಹಂಗೆ ಇದ್ದಿದ್ರೆ ಅದನ್ನೆಲ್ಲ ಮಾರೋರು ಇವತ್ತು ಶ್ರೀಮಂತರಾಗ್ತಿದ್ರು, ಅವ್ರಿಗೆ ಯಾವುದೇ ಕಾಯಿಲೆಗಳು ಬರ್ತಾನೆ ಇರ್ತಿರ್ಲಿಲ್ಲ. ಸೊ ಇದು ಯೋಚನೆ ಮಾಡಿ. ಸುಮ್ಮನೆ ಯಾರು ಹೇಳ್ತಾರೆ ಹಣ್ಣು ತಿನ್ಬಿಡಿ, ತರಕಾರಿ ತಿನ್ಬಿಡಿ, ಹೋಗೋರು ಮನೆ ಪರಿಸ್ಥಿತಿಗಳನ್ನ ನೋಡಿ 10 ನಿಮಿಷ. ಮತ್ತೆ ಹಾಸ್ಪಿಟಲ್ಗಳು ಶ್ರೀಮಂತರಾಗ್ತಿದಾರ, ಮೆಡಿಕಲ್ ಸ್ಟೋರ್ಗಳು ಶ್ರೀಮಂತರಾಗ್ತಿದಾರ, ಹಣ್ಣು ತರಕಾರಿ ಮಾಡುವಂತಹ ವ್ಯಾಪಾರಿ ಶ್ರೀಮಂತ. ಒಂದ್ಸಲ ಯೋಚನೆ ಮಾಡಿ, ಹಣ್ಣು ತರಕಾರಿ ಅಂತ ಹೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಕೇಳಿದ್ರೆ ಅದಕ್ಕೆ ಆ ಪ್ರಶ್ನೆ ಬಂದೈತಂದ್ರೆ ಉತ್ತರನೇ ಕೊಡಕ್ ಹೋಗಲ್ಲ, ಬೇಜಾರಾಗ್ಬಿಡ್ತದೆ, ತಲೆನೋ ಬಂದ್ಬಿಡ್ತದೆ. ತುಂಬಾ ಚೀಪಾಗಿ ಸಿಗುತ್ತಂತೆ, ಚೀಪಾಗಿ ಎಲ್ತ್ ಸಿಗಲ್ಲ ದೇವರು. ಹಂಗೆ ಚೀಪಾಗಿ ಸಿಗೋದ್ರೆ ಎಷ್ಟು ಜನ ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ಸೇರ್ಕೊಳ್ಳಲ್ಲ ಮಕ್ಕಳನ್ನ, ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಯಾಕೆ ಹೋಗಲ್ಲ, ಮತ್ತೆ ಫ್ರೀಯಾಗಿ ಇನ್ನೂ ಸಿಗಲ್ಲ. ನಿಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ತಗೊಂಡು ಬಿಡಬಹುದು. ಬಟ್ ನನ್ನ ಸಜೆಷನ್, ನೀವು ಅಟ್ಲೀಸ್ಟ್ ನೀವು ಐಡಿಯಲ್ ವೇಟ್ ಅಚೀವ್ ಮಾಡೋವರೆಗಾದ್ರೂ ತಗೊಂಡ್ರೆ ಬೆಟರ್. ಇದಕ್ಕಿಷ್ಟೇ ಆನ್ಸರ್. ಹೇಳಕ್ ಕೋಪ ಬರುತ್ತೆ ಇದು ಹೇಳಕ್ ಬಂದ್ರೆ. ಬೆಟ್ ಮೇಲೆ ದಪ್ಪ ಆಗ್ತೀವ ಅಂತ ಪಾಯಿಂಟ್ ಇದು ಗುರುವೆ. 3ನೇ ಪಾಯಿಂಟ್ ಅದ್ಭುತವಾದಂಥ ಪಾಯಿಂಟ್ ಇದು. ಈ ಕ್ವಶನ್ ನಾನು ಆಲ್ರೆಡಿ ಕೆಲವು ವಿಡಿಯೋಗಳನ್ನು ಉತ್ತರ ಕೊಟ್ಟಿದ್ದೀನಿ. ಬಿಟ್ ಮೇಲೆ ದಪ್ಪ ಆಗತ್ತೆ, ಖಂಡಿತ ಆಗುತ್ತೆ ಗುರು. ನೀವು ಜಿಮ್ ಬಿಟ್ ಮೇಲೆ ದಪ್ಪ ಆಗಲ್ವಾ? ಆಗ್ತೀರಾ. ಯೋಗ ಬಿಟ್ ಮೇಲೆ ಮತ್ತೆ ಅದೇ ಪೊಸಿಷನ್ ಹೋಗಲ್ವಾ? ಆಗ್ತೀರಾ. ಹಾಸ್ಪಿಟಲ್ ರಿಕವರಿ ಬಂದ್ಮೇಲೆ ಮತ್ತೆ ಅದೇ ಮಿಸ್ಟೇಕ್ಸ್ಗಳು ಮಾಡಿದ್ರೆ ಮತ್ತೆ ಕಾಯಿಲೆಗಳು ಬರಲ್ವಾ? ಬರುತ್ತೆ. ಸೊ ನೀವು ಒಂದ್ಸಲ ಐಡಿಯಾಲಿಟಿ ಬಂದಿದ್ದಷ್ಟಾದ್ರೆ ನೀವೇನೇ ತಿನ್ನು ಏನೇ ಮಾಡ್ರು ಅದು ಶಾಶ್ವತ ಅಲ್ಲ. ಈ ತರ ನಿಮ್ಗೆ ಏನಾರ ಕಿವಿ ಮೇಲೆ ಹೂವು ಇಡ್ತಿದ್ರೆ ಇಲ್ಲ ಪರ್ಮನೆಂಟ್ ರಿಸಲ್ಟ್ಸ್ ಅಂತ ಹೇಳ್ತಿದ್ರೆ ನಂಬೇಡಿ, ಅದೆಲ್ಲ ಸುಳ್ಳು. ನೀವು ಶೇಕಿಂದ ಆದ್ರೂ ಸಣ್ಣ ಆಗಿ, ಏನೇ ಪ್ರಪಂಚದಲ್ಲಿರುವಂಥ ಯಾವ್ಯಾವ ಡಯಟ್ ಮೆಥಡ್ಗಳು ಇರ್ತಿದ್ ಯಾವ್ದ್ರಿಂದ ಆದ್ರೂ ನೀವು ಸಣ್ಣ ಆಗಿರಿ. ನೀವು ಆ ಫಾರ್ಮ್ಯಾಟಲ್ ಫ್ಲೋರಲ್ಲಿ ಇದ್ರೆ ಮಾತ್ರ ಅದು ನಿಮ್ಮ ಕೈ ಹಿಡಿಯುತ್ತೆ, ನಿಮ್ಮನ್ನು ಕಾಪಾಡುತ್ತೆ. ಒಂದ್ಸಲ ಅದನ್ನ ಬಿಟ್ಟು ನೀವು ಅನ್ಹೆಲ್ತಿ ಲೈಫ್ ಸ್ಟೈಲ್ನ ಶುರು ಮಾಡಿದ್ರಿ ಅಂದ್ಕೊಳ್ಳಿ, ಮತ್ತೆ ಅದೇ ರಾಗ ಅದೇ ಹಾಡು. ತುಂಬಾ ಜನಕ್ಕೆ ಈ ತರ ಮಾತಾಡೋದು ಬೇಜಾರಾಗುತ್ತೆ. ಮತ್ತೆ ಇನ್ನೇನು ಶೇಕ್ ಕುಡಿಬೇಕು ಅಂತ. ಈ ಶೇಕ್ ಎಲ್ಲ ಪ್ರಪಂಚದಲ್ಲಿರೋ ಯಾವುದೇ ಡಯಟ್ ಮೆಥಡ್, ಅದ್ಭುತ ಡಯಟ್ ಮೆಥಡ್ಗಳು ಇದ್ರೂ ಕೂಡ ಫಾಲೋ ಮಾಡೋದು ಕೂಡ ಇದೇ ಆನ್ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ಕ್ಷಮಿಸಿ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಇದೆ. ನೀವು ಯೋಚನೆ ಮಾಡ್ಬೇಕು, ಸಣ್ಣ ಇಂದ ದಪ್ಪ ಆಗಿದ್ದ ಬಾಡಿ ಯಾರ್ದು? ನಂದು. ದಪ್ಪ ಇಂದ ಸಣ್ಣ ಆಗ್ತಿರೋ ಬಾಡಿ ಯಾರ್ದು? ಅದು ನಂದೇ. ಸಣ್ಣ ಆಗಿದ್ದ ಬಾಡಿಗೆ ಮೈಂಟೈನ್ ಮಾಡೋ ಕೆಪಾಸಿಟಿ ಇರಲ್ವಾ? ಸೊ ನಮ್ಮ ಬಾಡಿಗೆ ಎಲ್ಲನೂ ಗೊತ್ತಿದೆ. ಸೊ ಅದಕ್ಕೆ ಟ್ರೈನ್ ಅಪ್ ಮಾಡಬೇಕು. ಯಾವ್ದನ್ನ ತಗೋಬೇಕು, ಯಾವ್ದನ್ನ ತಗೋಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರತಿಯೊಂದು ಕೂಡ ಟ್ರೈನ್ ಅಪ್ ಮಾಡಿದ್ರೆ ಆ ಬಾಡಿ ನಿಮಗೆ ಲೈಫ್ ಲಾಂಗ್ ಸೂಪರ್ ಆಗಿ ನಿಮ್ಮ ಜೊತೆ ಇರುತ್ತೆ. ಇಲ್ಲ ಅಷ್ಟೇ. ಸೊ ನೀವು ಯಾವ್ದ್ರಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ನೀವು ಯೋಗ ಆದ್ರೂ ಮಾಡಿ, ಜುಂಬಾ ಆದ್ರೂ ಮಾಡಿ, ಜಿಮ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ. ಜಿಮ್ ನೋಡಿ ಹೋಯ್ತಾ ಆದ್ರೆ ಒಳ್ಳೆ ಪಂಪ್ ಇರ್ತದೆ. ಹಿಂಗಂದ್ರೆ ಇಷ್ಟಪ್ಪ ಹಿಮಾಲಯ ಪರ್ವತ ಬಂದಂಗೆ ಬರ್ತದೆ, ಇದು ಎಲ್ಲ ಸುತ್ತಪ್ಪ ಬರ್ತದೆ, ಒಳ್ಳೆ ಬೋಟ್ ಅಡಗು ತರ ಬರ್ತದೆ. ಅದೇ 2 ವಾರ ಬರುವ ಜಿಮ್ಗೆ ಹೋಗ್ಲಿಲ್ಲ ಟುಸ್ ಪಟಾಕಿ. ಇದನ್ನು ಹಂಗೆ. ಬಿಕಾಸ್ ನ್ಯೂಟ್ರಿಷನ್ ಇಸ್ ಅಲ್ಟಿಮೇಟ್ ಕೀ ರೋಲ್, ಫಿಸಿಕಲ್ ಫಿಟ್ನೆಸ್ ಇಸ್ ಅಲ್ಟಿಮೇಟ್ ಕೀ ರೋಲ್. ನಮ್ಮ ಮೈಂಡ್ ಸೆಟ್, ನಮ್ದು ರೆಸ್ಟ್, ನಮ್ದು ಸ್ಲೀಪಿಂಗ್ ಹ್ಯಾಬಿಟ್ಸ್, ವಾಟರ್ ಇಂಟೇಕ್, ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ. ನೀವು ಎಲ್ಲದರಲ್ಲೂ ಕೂಡ ಚೆನ್ನಾಗಿ ಇಟ್ಕೋಬೇಕು. ನೀವು ಎಲ್ಲನೂ ಮಾಡಿ ಸ್ಟ್ರೆಸ್ ಇಟ್ಕೊಡ್ರೆ ಪ್ರಯೋಜನ ಇಲ್ಲ. ಇವಾಗೆಲ್ಲ ಸಾಯ್ತಾ ಇದ್ರಲ್ಲ, ಹಂಗಾಗ್ಬಿಡ್ತದೆ ಅಷ್ಟೇ. ಸೊ ಯೋಚನೆ ಮಾಡಬೇಕಾದ್ರೆ ಎಷ್ಟೊಂದು ವಿಷಯಗಳಿದೆ, ಅದೆಲ್ಲ ಕಲಿಯೋದಕ್ಕೆ. ಸೊ ನನ್ನ ನಂಬರ್ ಕೆಳಗೆ ಕೊಟ್ಟಿರ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಹೆಲ್ತ್ ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಇಂಟ್ರೆಸ್ಟ್ ಇದೆ, ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ಸ್ ಕೊಡ್ಸ್ಕೊಂಡು ಅದನ್ನ ಹೆಂಗೆ ಲೈಫ್ ಲಾಂಗ್ ಮೇಂಟೈನ್ ಮಾಡೋದು ಕೂಡ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡಲ್ಲ, ಆ್ಯಕ್ಚುಲಿ ನಿಮ್ಮ ಬಾಡಿಗೆ ಅದು ಗೊತ್ತಿರುತ್ತೆ. ಬಟ್ ಅದಕ್ಕೆ ನಾನು ಗೊತ್ತಿರೋ ವಿಷಯನ ಗೊತ್ತು ಮಾಡಿಸ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಓಕೆ,
ಬಟ್ ಒಂದ್ಸಲ ನೀವು ಯಾವುದೇ ಫಾರ್ಮ್ಯಾಟ್ ಅಲ್ಲಿ ನೀವು ರಿಡ್ಯೂಸ್ ಆದ್ರೂ ಕೂಡ ಆ ರಿಸಲ್ಟ್ ಶಾಶ್ವತ ಅಲ್ಲ. ಇದು ನಿಮ್ಮ ತಲೆಯಲ್ಲಿ ನೀವು ಎಲ್ಲಿವರೆಗೂ ಊಟ ಮಾಡ್ತಿರ್ತೀರೋ ಅಲ್ಲಿವರೆಗೂ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು. ನೀವು ಕೊನೆ ಉಸಿರಿರೋವರೆಗೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು. ನಿಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೇಬೇಕು. ಇದು ಯಾವುದೋ ಸಟನ್ ಆಫ್ ಟೈಮ್ವರೆಗೂ ಕೂಡ ಇಲ್ಲ ಮದುವೆ ಗಂಡು ನೋಡೋ ಹೋಗಿ ಓಕೆ ಮಾಡೋವರೆಗೂ ಸಣ್ಣ ಆಗ್ಬಿಡ್ತೀನಿ. ಆಮೇಲೆ ಅದಕ್ಕೆ ತುಂಬಾ ಜನ ಕಂಪ್ಲೇಂಟ್ಸ್ ಕೊಡೋದು, ಮದುವೆ ಆದ್ಮೇಲೆ ನನಗೆ ದಪ್ಪ ಆದ್ಲು, ಮದುವೆ ಆದ್ಮೇಲೆ ನನ್ನ ಗಂಡ ದಪ್ಪ ಆದ ಅಂತ. ಯಾಕಂದ್ರೆ ಮದುವೆ ನಾವು ಚೆನ್ನಾಗಿರ್ತೀವಿ, ಆ ಪೌಡ್ರು ಈ ಪೌಡ್ರು ಏನೋ ಹಂಚ್ಕೊಂಡು ಏನೋ ಮೈಂಟೈನ್ ಮಾಡ್ಕೊಂಡು ಚೆನ್ನಾಗಿರ್ತೀವಿ. ಒನ್ಸ್ ಮದುವೆ ಫಿಕ್ಸ್ ಆಯ್ತು, ಮಕ್ಳಾಯ್ತು ಅಂದ್ರೆ ಮುಗ್ದೋಯ್ತು. ಸುಮ್ಮನೆ ಪಾಪ ಮಕ್ಕಳ ಮೇಲೆ ಎತ್ತಾಗ್ತಿರ್ತೀವಿ. ಮಕ್ಳಾದ್ಮೇಲೆ ದಪ್ಪ ಆದ, ಮದುವೆ ದಪ್ಪ ಆದ, 19 ಕಟ್ಕೊಂಡು ದಪ್ಪ ಆದ. ಹೇಳೋರು ಏನ್ ಬೇಕಾದ್ರು ಹೇಳ್ತಾರೆ. ನೆಕ್ಸ್ಟ್ ಬಿಟ್ಟ ಮೇಲೆ ದಪ್ಪ ಆಗಲ್ವಾ, ಇದಕ್ಕೆ ಆನ್ಸರ್ ಮಾಡಿದೆ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇನ್ನೆರಡು ಕ್ವಶನ್ ಇದೆ, ಇಂಪಾರ್ಟೆಂಟ್ ಕ್ವಶನ್. ಸೊ 50,000 ಬಿಲ್ ಮಾಡ್ತಾರೆ, 30-50 ಅಂತಾನೆ ಮಾತಾಡ್ತಾರೆ ಮಾತು ಮುಂಚೆ. ಇದು ಆಕ್ಚುಲಿ ಸೀರಿಯಸ್ ಕ್ವಶನ್. ಇದಕ್ಕೆ ಆಕ್ಚುಲಿ ನಮ್ಮ ಸಾಮಾನ್ಯ ಜ್ಞಾನ ಕೆಲಸ ಮಾಡ್ಬೇಕು. ಇದಕ್ಕೆ ದೊಡ್ಡ ವಿಷಯ ಏನು ಬೇಕಾಗಿಲ್ಲ. ಸೊ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಆ ಪ್ರಾಡಕ್ಟ್ಸ್ ತಗೊಂಡ್ರೆ ಸಾಕು. ಯಾಕಂದ್ರೆ ಹರ್ಬಲ್ ಲೈಫ್ ಆಗಲಿ ಅಥವಾ ಪ್ರತಿ ಯಾವುದೇ ಕೋಚ್ ಆಗಲಿ, ಪ್ರೊಫೆಷನಲ್ ಒಳ್ಳೆ ಕೋಚ್ ಆದ್ರೂ ನಿಮ್ಗೆ ಈ ತರ ರೆಕಮೆಂಡ್ ಮಾಡಲ್ಲ. 50,000 ಪ್ರಾಡಕ್ಟ್ಸ್ ತಗೊಳ್ಳಿ, 60,000 ತಗೊಳ್ತಾರೆ, ರೆಕಮೆಂಡ್ ಮಾಡಲ್ಲ. ಸೊ ಸಮ್ಟೈಮ್ಸ್ ಯೂನಿವರ್ಸಲ್ ಮೆಂಬರ್ಶಿಪ್ ನ ಕೊಡ್ತಾರೆ, ಸಮ್ಟೈಮ್ಸ್ ಪ್ರಾಡಕ್ಟ್ಸ್ ನ ರಿಟೇಲ್ ಮಾಡ್ತಾರೆ, ಅಥವಾ ಕೆಲವೊಂದು ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಕೆಲವೊಂದು ಮೆಥಡ್ಗಳು ಇರ್ತದೆ. ಆ ಎಲ್ಲ ಮೆಥಡ್ಗಳು ನಮ್ಮ ಬಜೆಟ್ಗೆ ಅನುಕೂಲವಾಗಿದ್ರೆ ಮಾಡಬಹುದು, ತಪ್ಪೇನಿಲ್ಲ. ಬಟ್ 30,000 50,000 ಇಟ್ಸ್ ಹ್ಯೂಜ್. ಅದು ಅವಶ್ಯಕತೆಗೆ ಅಗತ್ಯಕತೆಗೆ ಮೀರಿದ್ದು ಬಹಳ ಮಿಗಿಲಾದದ್ದು. ಸೊ ನನಗನ್ಸುತ್ತೆ ಈ ತರ ನಿಮ್ಗೆ ಯಾರನ್ನ ಫೋರ್ಸ್ಫುಲಿ ಪ್ರಾಡಕ್ಟ್ಸ್ಗಳನ್ನ ತಗೋ ಅಂತ ನಿಮ್ಗೆ ಬಲವಂತ ಮಾಡ್ತಿದ್ರೆ ಅದು ಅವರ ವೈಯಕ್ತಿಕ ಹಿತಾಸಕ್ತಿಗೆ ಬಿಟ್ಟದ್ದು. ಸೊ ಹಂಗಾಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ ಅಷ್ಟು ಅವ್ರಿಗೆ ಸಾಕಾಗುತ್ತೆ. ನೆಕ್ಸ್ಟ್ ಇವತ್ತಿನ ಲಾಸ್ಟ್ ಕ್ವಶನ್. ಸೊ ಇದು ಪಾರ್ಟ್ 2 ನಾನು ಮಿಕ್ಕಿದೆಲ್ಲ ಹೇಳ್ತೀನಿ. ಇವತ್ತಿನ ಲಾಸ್ಟ್ ಕ್ವಶನ್, ತಗೊಳ್ತಿರ್ಬೇಕಾದ್ರೆ ಆರೋಗ್ಯ ಎಲ್ಲ ಚೆನ್ನಾಗಿರ್ತದೆ, ಬಿಟ್ಮೇಲೆ ಮತ್ತೆ ಹೆಲ್ತ್ ಹಾಳಾಗತ್ತೆ ಅಂತ ಇಬ್ರು ಆಲ್ಮೋಸ್ಟ್ ಒಂದು 2-3 ಸಲ ಮೆಸೇಜ್ ಮಾಡಿದ್ರು. ನನ್ನ ಪರ್ಸನಲ್ ನಂಬರ್ಗೂ ಮೆಸೇಜ್ ಮಾಡಿದ್ರು. ಹೌದು, ಫಸ್ಟ್ ಆಫ್ ಆಲ್ ಆರೋಗ್ಯ ಯಾಕೆ ಹಾಳಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಾಡಿನಲ್ಲಿ ನಮಗೆ ಎಷ್ಟೋ ಕೆಲಸಗಳು ನಡಿಬೇಕಾಗೋದಕ್ಕೆ ಕಾರಣ, ಮೆಜಾರಿಟಿ ಕಾರಣಗಳು ಸೆಲ್ಸು, ಕ್ರೋಮೋಸೋಮ್ಸು, ಇದೆಲ್ಲ ಎಷ್ಟೊಂದಿದೆ. ಇದೆಲ್ಲರಿಗೂ ಗೊತ್ತಿರುತ್ತೆ, ಗೂಗಲ್ ಮಾಡಿದ್ರೆ ಬೇಜನ್ ಸಿಗುತ್ತೆ. ಸೊ ಹಾರ್ಮೋನ್ಸ್ ಆಗಿರಲಿ, ಆರ್ಗನ್ಸ್ಗಳಾಗಿರಲಿ, ಅಥವಾ ನಮ್ಮ ಬಾಡಿ ಆ ದೊಡ್ಡ ಏನು ಫಂಕ್ಷನಾಲಿಟಿಗಳು ಏನು ನಡಿಬೇಕು ಅದೆಲ್ಲ ನಡೆಯೋದಕ್ಕೂ ಮೇಜರ್ ಬಂದು ನ್ಯೂಟ್ರಿಷನ್ ಕಾರಣ. ಅದು ಇದ್ದರೆ ಮಾತ್ರ ನಮ್ಮ ಬಾಡಿ ರನ್ ಆಗೋದು. ಅದಿಲ್ಲಾಂದ್ರೆ ಬಹಳ ಬೇಗ ನಾವು ಸತ್ತೋಗ್ತೀವಿ. ಸಿಂಪಲ್. ಅದಕ್ಕೋಸ್ಕರ ನಾವು ನೀರು ಕುಡಿಯೋದು, ಊಟ ಮಾಡೋದು, ಗಾಳಿ ತಗೊಳ್ಳೋದು, ಪ್ರತಿಯೊಂದು ಕೂಡ ಅದಕ್ಕೋಸ್ಕರ ನಾವು ತಿನ್ನೋಂಥ ಊಟದಲ್ಲಿ ಅವೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ನಾವು ಊಟ ಅಂತ ಮಾಡ್ತಿದ್ರು. ಅನ್ಫಾರ್ಚುನೇಟ್ಲಿ ಆ ಥರ ಊಟಗಳಲ್ಲಿ ಇವತ್ತು ಇಲ್ಲ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಇಷ್ಟು ಜನಸಂಖ್ಯೆಗೆ ಊಟ ಪೂರೈಕೆ ಮಾಡಬೇಕು, ಬೇರೆ ಬೇರೆ ದೇಶಗಳಿಗೂ ಕಳಿಸ್ಬೇಕು ಅಂತ ಹೇಳಿದ್ರೆ ಸೊ ನಾವು ನ್ಯಾಚುರಲ್ ಆಗಿ ಅಂತ ಖಂಡಿತ ಮಾಡೋಕ್ಕಾಗಲ್ಲಲ್ವಾ. ಇಷ್ಟು ಸಿಂಪಲ್ ಜ್ಞಾನ. ಕೃಷಿ ಭೂಮಿ ಬೇರೆ ಕಡಿಮೆ ಆಗ್ತಿದೆ, ಎಲ್ಲ ಕೆಮಿಕಲ್ಸ್ಗಳು ಜಾಸ್ತಿ, ಹೈಬ್ರಿಡ್ ಫುಡ್ಗಳು ಜಾಸ್ತಿ ಆಗ್ತಿದೆ. ಎಲ್ಲ ಸೀಸನಲ್ಲೂ ಕೂಡ ಎಲ್ಲ ಫ್ರೂಟ್ಗಳು ಸಿಗ್ತಾ ಇದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದು ಸೀಸನ್ ಮಾತ್ರ ಫ್ರೂಟ್ಸ್ ಸಿಗೋದು. ಬಟ್ ಇವಾಗ ಹಂಗೇನಿಲ್ಲ, ಎಲ್ಲ ಸೀಸನ್ ಸಿಗುತ್ತೆ. ರುಚಿ ಇರಲ್ಲ, ಮತ್ತೆ ನ್ಯೂಟ್ರಿಷನ್ಸ್ ಇರಲ್ಲ, ಬರೀ ಕೆಮಿಕಲ್ಸ್ಗಳು. ಹಂಗಿದ್ರೆ ನಾವು ತಿಂತಾ ಇರ್ತೀವಿ. ಈಗ ಒನ್ಸ್ ನಾವು ಚೆನ್ನಾಗಿ ಆಗ್ಬಿಟ್ಟು ಶೇಕ್ ತಗೊಂಡ್ವಿ, ಚೆನ್ನಾಗಾದ್ರೆ ಮತ್ತೆ ಶೇಕ್ ಬಿಟ್ಟು ಮತ್ತೆ ಅದೇ ಸ್ಥಿತಿಗೆ ಪ್ರಾಬ್ಲಮ್ ಬರ್ಬೋದು. ಬಟ್ ನಾವು ಶೇಕ್ ತಗೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಮಾತ್ರಕ್ಕೆ ಎಲ್ಲ ಸರಿ ಹೋಗ್ಬಿಡಲ್ಲ. ಯಾಕಂದ್ರೆ ಶೇಕ್ ತಗೊಂಡು ಈಗ ಒಂದು ಎಕ್ಸಾಂಪಲ್, ಈಗ ಒಂದು 50 kg ಬಂದ್ಬಿಟ್ರಿ, 70 ಇಂದ 50ಕ್ಕೆ ಬಂದ್ಬಿಟ್ರಿ, ನೀವು ಸೂಪರ್ ಆಗಿ ಹೋಗ್ಬಿಟ್ರಿ, ಎಲ್ಲ ಹಾರ್ಮೋನ್ಸ್ಗಳು ಸೆಟ್ ಆಗೋಯ್ತು. ಒಬ್ಬ ಮನುಷ್ಯ ಹೆಲ್ತಿ ಪರ್ಸನ್ ಹೆಂಗಿರ್ಬೇಕು ಹಂಗಿದ್ದೀರಿ ಅಂತಾನೆ ಅನ್ಕೊಳ್ಳೋಣ. ಅದು ಇಲ್ಲಿವರೆಗೂ ಪ್ರೆಸೆಂಟ್. ಬಟ್ ಫ್ಯೂಚರಲ್ಲಿ ನೀವು ಒಂದ್ಸಲ ಗಾಳಿಗೆ ಬರಬೇಕು. ಗಾಳಿನಲ್ಲೇ ವೈರಸ್ಗಳು ಹರಡೋದು, ನೀರಿನಲ್ಲಿ ವೈರಸ್ ಹರಡುತ್ತೆ, ಊಟದಲ್ಲಿ ಇನ್ಫೆಕ್ಷನ್ಸ್ ಆಗುವಂಥ ಬ್ಯಾಕ್ಟೀರಿಯಾಸ್ಗಳು ಸ್ಪ್ರೆಡ್ ಆಗುತ್ತೆ. ನಾವು ಒಬ್ಬರ ಜೊತೆ ಕೈಗೆ ನಾವು ಕುರುಕ್ತೀವಿ, ಒಬ್ಬರನ್ನ ಹಗ್ ಮಾಡ್ತೀವಿ, ಒಬ್ರು ಹಾಕಿದ ಬಟ್ಟೆ ಒಬ್ರು ಹಾಕೊಳ್ತೀವಿ, ಹಾಸಿಗೆ ಮೇಲೆ ಮಲಗ್ತೀವಿ. ಸೊ ಪ್ರಾಣಿಗಳು ಪಕ್ಷಿಗಳು ಓಡಾಡುವಂಥ ಜಾಗದಲ್ಲಿ ಓಡಾಡ್ತೀವಿ, ಧೂಳು ಪ್ರದೇಶದಲ್ಲಿ ಓಡಾಡ್ತೀವಿ. ನಾವು ತಿನ್ನುವಂಥ ಫುಡ್ಗಳು ಆಬ್ವಿಯಸ್ಲಿ 99% ಕಲುಷಿತವಾಗೇ ಇರುತ್ತೆ. ಮತ್ತೆ ಅದನ್ನೆಲ್ಲ ಪ್ರೊಡಕ್ಷನ್ ಮಾಡಲೇಬೇಕಲ್ಲ. ಸೊ ಅದಕ್ಕೆ ನ್ಯೂಟ್ರಿಷನ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇನ್ಫ್ಲಾಮೇಷನ್ ಆಗೇ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಇಂಜುರೀಸ್ ಆಗುತ್ತೆ, ಪ್ರತಿಯೊಂದೂ ಆಗ್ತಾ ಬರುತ್ತೆ. ಸೊ ಒಂದು ಲಾಸ್ಟ್ ಕ್ವಶನ್, ಬೋನಸ್ ಕ್ವಶನ್ಗೆ ಒಂದು ಉತ್ತರ ಕೊಡ್ಬೇಕಾದ್ರೆ ಆಕ್ಚುಲಿ ಪಾಯಿಂಟ್ ಮಾಡ್ಕೊಂಡೆ. ಇದೆಲ್ಲ ಮಾರ್ಕೆಟಿಂಗ್, ಇದೆಲ್ಲ ಮಾರ್ಕೆಟಿಂಗ್, ಜನಗಳ ತುಂಬಿಸೋದು, ಅದು ಇದು ಅಳುಮುಳು ಕಂಡಿ ಕಸ ಏನೋ ಶುದ್ಧ ಎಲ್ಲ ಕೆಲವೊಂದಷ್ಟು ಟೈಪ್ ಮಾಡಿ ಆಗಾಗ ಕಳಿಸ್ತಾ ಇರ್ತಾರೆ. ಕಾಮೆಂಟ್ಸ್ಗಳು ಮಾಡ್ತಾರೆ, ಆಗಾಗ ಕಳಿಸ್ತಾ ಇರ್ತಾರೆ. ನಾನು ಕೂಡ ಕೆಲವು ಕಡೆ ನೋಡಿದ್ದೀನಿ, ನನಗೂ ಕೂಡ ಕೆಲವು ಕಡೆ ಕೇಳಿದ್ದಾರೆ, ಇದೆಲ್ಲ ಹಂಗೆ, ಇದೆಲ್ಲ ಹಿಂಗೆ, ಅದೆಲ್ಲ ಹಂಗೆ, ಇವರೆಲ್ಲ ಜನ ಸುಳ್ಳು ಹೇಳ್ತಾರೆ.
ಮತ್ತು ಜಸ್ಟ್ ಗಿಮಿಕ್ ಅಷ್ಟೇ, ಮತ್ತು ಜನಗಳನ್ನ ತುಂಬಿಸೋದು ಹಾಗೇನಿಲ್ಲ ಬಾಸ್. ಸೊ ನಮ್ಮ ನಾರ್ಮಲಾಗಿ ಒಂದು ಹೋಟ್ಲನ್ನ ಓಪನ್ ಮಾಡಿ ಯಾವುದೋ ಒಂದು ಹೆಸರು ಇಡ್ತೀವಿ, ಹೋಟೆಲ್ ಡ್ಯಾಶ್ ಡ್ಯಾಶ್ ಅಂತ ಇಡ್ತೀವಿ. ಜನಕ್ಕೆ ಗೊತ್ತಾಗುತ್ತೆ ಇದು ಹೋಟೆಲ್, ಇಲ್ಲಿ ಬಂದರೆ ನಾಷ್ಟ ಸಿಗುತ್ತೆ, ಊಟ ಸಿಗುತ್ತೆ, ರಾತ್ರಿ ಊಟ ಸಿಗುತ್ತೆ, ನೀರು ಸಿಗುತ್ತೆ, ಅದು ಸಿಗುತ್ತೆ, ಎಲ್ಲರೂ ಗೊತ್ತಿರುತ್ತೆ. ಬಟ್ ಇಲ್ಲಿ ಬೋರ್ಡ್ ಹಾಕಂಗಿಲ್ಲ. ಇಲ್ಲಿ ನಾವು ಓಪನ್ ಸ್ಪೇಸ್ ಇಟ್ಕೊಂಡು ಯಾರಾದ್ರೂ ಬಂದು ಶೇಕ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಇದು ಒನ್ಸ್ ಬಿಸ್ನೆಸ್ ಅಲ್ಲ. ಇದು ಒಬ್ಬ ಮನುಷ್ಯನ ಕರೆದಿ ಆ ವ್ಯಕ್ತಿಗೆ ಏನ್ ರಿಸಲ್ಟ್ಸ್ ಬಂದಿದೆಯೋ ಅವನಿಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಸ್ಕೊಳ್ತಾ ಅವನಿಗೆ ಒಳ್ಳೆ ರಿಸಲ್ಟ್ಸ್ ಅಂತ ಹೋಗೋದಕ್ಕೆ ತುಂಬಾ ಪೇಷನ್ಸ್ ಬೇಕು. ಸೊ ಒಬ್ಬೊಬ್ಬರನ್ನೇ ಹ್ಯಾಂಡಲ್ ಮಾಡಬೇಕು. ಇದು ಮಾರ್ಕೆಟ್, ಓಪನ್ ಮಾರ್ಕೆಟ್ ಅಲ್ಲ ಇದು. ಸೊ ಆ ವ್ಯಕ್ತಿಗೆ ರಿಸಲ್ಟ್ಸ್ ಬಂದ್ಮೇಲೆ ಆ ವ್ಯಕ್ತಿಯಿಂದ ಅವರ ಫ್ಯಾಮಿಲಿ ರೆಫರೆನ್ಸ್ ಅಥವಾ ಫ್ರೆಂಡ್ಸ್ ರೆಫರೆನ್ಸ್ ಅಥವಾ ಗೊತ್ತಿರೋ ರೆಫರೆನ್ಸ್ ನ ಕೇಳೋದ್ರಲ್ಲಿ ತಪ್ಪು ಏನಿದೆ ಅಲ್ವಾ? ಇವಾಗ ಒಂದು ಫಿಲಿಂ ಬಂತು ಕನ್ನಡದಲ್ಲಿ, ಈಗ ತುಂಬಾ ಚೆನ್ನಾಗಿ ಟ್ರೆಂಡಿಂಗ್ ಆಗ್ತದೆ. ಈಗ ಆ ಫಿಲಿಂ ನಾನು ನೋಡ್ಬಿಟ್ಟು ಬಂದೆ ಅಂತ ಹೇಳಿ ನಾನು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಅಥವಾ ಫೇಸ್ಬುಕ್ ಸ್ಟೇಟಸ್ ನಲ್ಲೆಲ್ಲ ಹಾಕೊಂಡ್ಬಿಡ್ತೀವಿ. ಓ ಫಿಲಿಂ ಭಯಂಕರ ಇದೆ ನೋಡಿ ನೋಡಿ ಅಂತ ಹಾಕೊಂಡ್ಬಿಡ್ತೀವಿ. ನನಗೆ ಚೆನ್ನಾಗಿ ಅನ್ಸ ನಾನು ಹಾಕೊಂಡೆ, ಅದರಿಂದ ಒಂದಷ್ಟು ಜನ ಓದು. ನನಗೇನು ಲಾಭ ಇದೆಯಾ, ನಷ್ಟ ಇದೆಯಾ? ಇಲ್ವೆಲ್ಲ. ಆ ಫಿಲಿಂ ಚೆನ್ನಾಗಿದೆ, ನಾನು ನೋಡಿ, ನೀವು ನೋಡಿ ಅಂತ ಹೇಳಿ ಪ್ರಮೋಟ್ ಮಾಡ್ತಿದ್ದಾರೆ. ಅದೇ ರೀತಿ ಈ ಒಂದು ವಿಷಯಕ್ಕೆ ಬಂದು, ಈ ಒಂದು ಶೇಕ್ ಶುರು ಮಾಡಿ ಅಥವಾ ನ್ಯೂಟ್ರಿಷನ್ ಕ್ಲಬ್ಗೆ ಬಂದು ನನ್ನ ಆರೋಗ್ಯ ಚೆನ್ನಾಗಿದೆ ಅಂತೇಳಿ ಪ್ರಮೋಟ್ ಮಾಡಿದ್ರೆ ತಪ್ಪೇನಿದೆ? ಓಕೆ, ಇನ್ನು ಇದಕ್ಕಿಂತ ಜಾಸ್ತಿ ಹೇಳೋದು ಚೆನ್ನಾಗಿರೋದಿಲ್ಲ ಅಂತ ಅನ್ಸುತ್ತೆ. ಹೋಪ್ಫುಲಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಇದ್ರ ಫೋರ್ಸ್ಫುಲ್ ಇಲ್ಲ. ತುಂಬಾ ಜನ ನಾನಂತೂ ಬರಲ್ಲ ಪರ್ಬಲ್ಗೆ ಕರೆದವ್ರು ಯಾರು ಬರಲ್ಲ ಅಂದ್ರೆ ಮುಗಿದೋಯ್ತು. ಸೊ ಮತ್ತೆ ಪ್ರಪಂಚದವರೆಲ್ಲ ಕೂಡ ನಾವು ಹರ್ಬಲ್ ಶೇಕ್ ತಗೊಂಡು ಸಣ್ಣ ಆಗ್ಬೇಕಂತ ರೂಲ್ಸ್ ಏನಿಲ್ಲ. ಇಂಟ್ರೆಸ್ಟ್ ಇದ್ರೆ ಬಂದು ಮಾಡಬಹುದು, ಇಲ್ಲ ಅಂದ್ರೆ ನಿಮ್ಗೆ ನಿಮ್ದೇ ಡಯಟ್ ಪ್ಲಾನ್ಸ್ಗಳು ನೀವು ಶುರು ಮಾಡ್ಬೋದು. ಹಿಂಗೆ ಮಾಡ್ಬೇಕಂತ ಏನಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಡಿಟೇಲಿಂಗ್ ಆಗಿ ಮಾತಾಡೋಣ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಇಷ್ಟು ಟ್ರೆಂಡಿಂಗ್ ಆಗಿದೆ, ಇದರಲ್ಲಿ ಏನೇನಿದೆ ಅಂತ ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸೀಕ್ರೆಟ್ ಆಗಿ ತಿಳ್ಕೊಂಡು ಬರೋಣ. ಓಕೆನಾ? ಬೈ ಬೈ.